बोलो भारत माता की जय श्री राम। ಹರ ಹರ ಎಲ್ರಿಗೂ ನಮಸ್ಕಾರ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ಹಿರಿಯ ಕಿರಿಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮ ಮಿತ್ರರೇ, ನಾನು ಇಲ್ಲಿಗೆ ಬರಬೇಕಾದ್ರೆ ಬರೀ ಹವ್ಯಕ ಸಮ್ಮೇಳನ ಅಂತ ಅಂದ್ಕೊಂಡು ಬರಲಿಲ್ಲ. ನನ್ನ ಹಿಂದೂ ಸಮಾಜದ, ನನ್ನ ಸನಾತನ ಪರಂಪರೆಯ ಮುಕುಟಪ್ರಾಯವಾಗಿರ್ತಕ್ಕಂಥ ಹವ್ಯಕ ಸಮ್ಮೇಳನ ಅಂತ ಭಾವಿಸಿ ಬಂದೆ. ಯಾಕೆಂದರೆ ನಮ್ಮ ಸನಾತನ ಪರಂಪರೆಯ ಶ್ರೇಷ್ಠತೆಯ ಒಂದು ಬಲವಾದ ಕೊಂಡಿ ಅಂತ ಹೇಳಿದ್ರೆ ಅದು ಹವ್ಯಕ ಸಮಾಜ. ಯಾವುದ್ರಲ್ಲಿ ಕಡಿಮೆ ಇದ್ದೀವಿ ನಾವು? ಯಾವ ಮಣ್ಣಿನ ಮಕ್ಕಳಿಗೂ ಕಡಿಮೆ ಇಲ್ಲ. ಮಣ್ಣಿನ ಜೊತೆಗೆ ನಮ್ಮ ಬಾಂಧವ್ಯ ಮಾತ್ರ ಅಲ್ಲ, ನಮ್ಮ ಸಂಬಂಧ, ಪ್ರೀತಿ ಎಲ್ಲವೂ ಮಣ್ಣಿನ ಜೊತೆಗಿರುವಂಥದ್ದು. ಜ್ಞಾನದಲ್ಲೂ ನಾವು ಯಾರಿಗೂ ಕಡಿಮೆ ಇಲ್ಲ. ಅಷ್ಟು ಮಾತ್ರ ಅಲ್ಲ, ರಾಷ್ಟ್ರಭಕ್ತಿಯಲ್ಲೂ ಯಾರಿಗೂ ಕಡಿಮೆ ಇಲ್ಲ. ಬರೀ ಜಾತಿ ಮಾಡಿದವರಲ್ಲ ನಾವು, ನೀತಿಯ ಜೊತೆಗೆ ಬದುಕಿದವರು ಅನ್ನೋದು ಕೂಡ ನಮ್ಮ ಶ್ರೇಷ್ಠತೆಯ ಒಂದು ಹೆಗ್ಗುರುತು. ಹಿಂದುತ್ವ ಅನ್ನೋ ವಿಚಾರ ಬಂದಾಗ ಮುಂದಾಗಿ ನಿಂತ್ಕೊಂಡವರು ಅನ್ನೋದು ಕೂಡ ಈ ಸಮಾಜದ ಒಂದು ಹೆಗ್ಗುರುತು ಅನ್ನೋದನ್ನು ನಾನು ನೆನಪು ಮಾಡಲಿಕ್ಕೆ ಬಯಸ್ತೇನೆ. ಅಷ್ಟು ಮಾತ್ರ ಅಲ್ಲ, ಮನೆಗೆ ಬಂದವರಿಗೆ ಊಟ ಆಯ್ತಾ ಅಂತ ಕೇಳಿಲ್ಲ, ಊಟಕ್ಕೆ ಕೇಳು ಅಂತ ಹೇಳಿ ಊಟ ಹಾಕುವ ಪರಂಪರೆಯನ್ನು ಮುಂದುವರಿಸ್ಕೊಂಡು ಬಂದಿರತಕ್ಕಂಥ ಒಂದು ಸಮಾಜ ಇದು. ಈ ಸಮಾಜದ ಶ್ರೇಷ್ಠತೆಯನ್ನು ಗುರುತಿಸ್ಲಿಕ್ಕೆ ಹೋದರೆ ನಾವು ಉದ್ದ ವಿಷಯ ಮಾತಾಡ್ದಂಗೆ ಆಗುತ್ತೆ. ಅಷ್ಟು ವಿಷಯಗಳನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇದೆ. ನಾನು ಒಂದು ಮಾತು ಹೇಳ್ತೀನಿ, ನಮಗಿವತ್ತು ಕಾಲದ ಅವಶ್ಯಕತೆಗೆ ತಕ್ಕಂತೆ ವ್ಯವಸ್ಥೆ ಇದ್ದರೆ ನಾವು ಕಳೆದು ಹೋಗ್ತೀವಿ. ಕಾಲದ ಅವಶ್ಯಕತೆ ಏನು ಅಂದರೆ, ಆ ಕಾಲದ ಅವಶ್ಯಕತೆ ನಾವು ಸನಾತನ ಧರ್ಮದ ಭಾಗ ಅನ್ನೋದನ್ನು ಗಟ್ಟಿಯಾಗಿ ಮನನ ಮಾಡಿಕೊಂಡು ಆ ಸನಾತನ ಧರ್ಮದ ಪರಂಪರೆಗೆ ಅನುಗುಣವಾಗಿಯೇ ಹಿಂದೂ ಸಮಾಜವನ್ನು ಸಂಘಟಿಸ್ತಕ್ಕಂಥ ಹೊಣೆಗಾರಿಕೆ ನಮ್ಮದಿದೆ ಅನ್ನೋದನ್ನು ಮರೆದೇ ಇರೋದು ಕಾಲದ ಅವಶ್ಯಕತೆ. ಕಾಲದ ಅವಶ್ಯಕತೆ ಏನು ಅಂದರೆ, ಹೇಗಾದರೂ ಕೊಲ್ಲು ಹೇಗಾದರೂ ಗೆಲ್ಲು ಅನ್ನೋರ ನಡುವೆ ನಾವು ಉಳಿಬೇಕಾಗಿದೆ. ಹೇಗಾದರೂ ಕೊಲ್ಲು ಅನ್ನೋದು ನಮ್ಮ ನೀತಿ ಅಲ್ಲ, ಹೇಗಾದರೂ ಗೆಲ್ಲು ಅನ್ನೋದು ನಮ್ಮ ನೀತಿ ಅಲ್ಲ. ಆದರೆ ಹೇಗಾದರೂ ಕೊಲ್ಲು ಹೇಗಾದರೂ ಗೆಲ್ಲು ಅನ್ನೋರ ನಡುವೆ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಸಂಖ್ಯಾತ್ಮಕವಾಗಿಯೂ ಗುಣಾತ್ಮಕವಾಗಿಯೂ ಬಲಾಢ್ಯರಾಗಬೇಕಾಗತ್ತೆ. ಬರೀ ಗುಣಾತ್ಮಕವಾಗಿ ಮಾತ್ರ ಉಳ್ಕೊಂಡ್ರೆ, ಸಂಖ್ಯಾತ್ಮಕವಾಗಿ ಕಳೆದು ಹೋದರೆ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ನಾವು ನಮ್ಮದೇ ದೇಶದ ಭಾಗವಾಗಿದ್ದಂಥ, ಇವತ್ತು ಸನಾತನ ಸಂಸ್ಕೃತಿಯ ಗುರುತೇ ಇಲ್ಲದೆ ನಾಶವಾಗಿರ್ತಕ್ಕಂಥ ಗಾಂಧಾರದಲ್ಲಿ ನಾವು ನೋಡಿದ್ದೇವೆ. ನಾವು ಯಾವಾಗ ನಿತ್ಯ ಸ್ಮರಣೆ ಮಾಡ್ತಕ್ಕಂಥ ಸಿಂಧು ಅದನ್ನು ಕತ್ತರಿಸಿ ಪಾಕಿಸ್ತಾನ ಮಾಡಿ ಅಲ್ಲಿ ಅಳಿಸಾಕಿದ್ದನ್ನು ಕೂಡ ನಾವು ಕಂಡಿದ್ದೇವೆ. ಬಾಂಗ್ಲಾದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಕಣ್ಣೆದುರಿಗೆ ನೋಡ್ತಾ ಇದ್ದೀವಿ. ಕಾಶ್ಮೀರದ ಪರಿಸ್ಥಿತಿ ನಮಗೆ ಅನುಭವ ವೇದ್ಯ. ಇಷ್ಟಾದ್ಮೇಲೂ ಕೂಡ ನಾವಿಬ್ಬರು ನಮಗಿಬ್ಬರು ಅನ್ನುವ ಕಟ್ಟುಪಾಡಿಂದ ಹೊರಗೆ ಬರದೇ ಇದ್ದರೆ, ನಾವಿಬ್ಬರು ನಮಗಿಬ್ಬರು ಮನೆಗೆ ಧರ್ಮಕ್ಕೊಬ್ಬ ದೇಶಕ್ಕೊಬ್ಬ ಅಂತ ಯೋಚನೆ ಮಾಡದೇ ಇದ್ದರೆ ಬಹುಶಃ ನಮಗೆ ನಮ್ಮ ಪರಂಪರೆಯನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಮಗೆ ಹವ್ಯಕ ಪರಂಪರೆ ಉಳಿಬೇಕು ಅಂತಂದರೆ ಸನಾತನ ಧರ್ಮ ಉಳಿಬೇಕು. ಬರೀ ಹವ್ಯಕ ಪರಂಪರೆ ಮಾತ್ರ ಅಲ್ಲ, ಒಕ್ಕಲಿಗ ಪರಂಪರೆ ಉಳಿಬೇಕು, ವೀರಶೈವ ಪರಂಪರೆ ಉಳಿಬೇಕು, ದೇವಾಂಗ ಪರಂಪರೆ ಉಳಿಬೇಕು ಅಂತ ಹೇಳಿದ್ರೆ, ಇನ್ಯಾವುದೇ ಪರಂಪರೆ ಉಳಿಬೇಕು ಅಂತ ಹೇಳಿದ್ರೆ ಅದು ಸನಾತನ ಹಿಂದೂ ಧರ್ಮ ಉಳಿದ್ರೆ ಮಾತ್ರ ಈ ಎಲ್ಲ ಪರಂಪರೆಗಳು ಉಳಿತವೆ. ಹಾಗಾಗಿ ಅದನ್ನು ಉಳಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಅನ್ನುವಂಥ ಹೊಣೆಗಾರಿಕೆಯೊಂದಿಗೆ ವಿಶ್ವ ಹವ್ಯಕ ಸಮ್ಮೇಳನ ಈ ಒಂದು ಅರ್ಥದಲ್ಲಿ ನಡೆದಿದೆ ಅಂತೇಳಿ ನಾನು ಭಾವಿಸಿ, 3 ದಿನಗಳ ಕಾಲ ವೈಭವಯುತವಾಗಿ ನಡೆದಿರ್ತಕ್ಕಂಥ ಈ ಸಮ್ಮೇಳನ ಹಲವಾರು ಸಾಧಕರಿಗೆ, ಅವರು ಯಾರೂ ಬರೀ ಜಾತಿ ಕಾರಣಕ್ಕೆ ಸಾಧನೆ ಮಾಡಿದವರಲ್ಲ, ಬದುಕಿನಲ್ಲಿ ಶ್ರೇಷ್ಠತೆಯ ಮೂಲಕ ಉದಾಹರಣೆ ಆಗಿರ್ತಕ್ಕಂಥವರು. ಆ ಎಲ್ಲ ಸಾಧಕರಿಗೆ ನಾನು ನಮಿಸಿ, ಅವರಿಗೆ ಅಭಿನಂದಿಸಿ, ತಮ್ಮೆಲ್ಲರಿಗೂ ಅಭಿವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ. ಅಭಿವೃದ್ಧಿ ಕ್ಷೇತ್ರದಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿ ಜನಮನ್ನಣೆಯನ್ನು ಗಳಿಸಿರುವಂತಹ ರಾಜಕೀಯ ಧುರೀಣರು, ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ ಇವರು ಇದೀಗ 2 ನುಡಿಗಳನ್ನು ಆಡಲಿದ್ದಾರೆ.
ವಿಶ್ವ ಹವ್ಯಕ ಸಮ್ಮೇಳನ ಈ ಸಮಾರೋಪ ಸಮಾರಂಭದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂಥ ಎಲ್ಲ ಬಂಧುಗಳೇ, ವೇದಿಕೆ ಮೇಲಿರುವಂಥ ಉಪಸ್ಥಿತಿರುವಂಥ ಎಲ್ಲರಿಗೆ ವಂದಿಸುತ್ತಾ, ಇಲ್ಲಿರುವ ಎಲ್ಲ ಸಾಧಕರು, ಗಣ್ಯರು ಹಾಗೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವ ಹವ್ಯಕ ಸಮಾಜದ ಬಂಧುಗಳಿಗೆ 3ನೇ ವಿಶ್ವ ಹವ್ಯಕ ಸಮ್ಮೇಳನದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ. ಆತ್ಮೀಯ ಬಂಧುಗಳೇ, ಶತಶತಮಾನಗಳಿಂದ ನಮ್ಮ ಪ್ರಾಚೀನ ವೈದಿಕ ವಿದ್ಯೆಯನ್ನು, ಸನಾತನ ಆಚರಣೆಗಳನ್ನು, ಸಾಂಸ್ಕೃತಿಕ ವೈವಿಧ್ಯತೆಗಳನ್ನು ಉಳಿಸಿ ಬೆಳೆಸಿಕೊಂಡು ಬರ್ತಾ ಇರುವಂಥ ಹವ್ಯಕ ಸಮಾಜ ನಾಡಿನ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಶ್ರೀಮಂತಿಗೆ ದೊಡ್ಡ ಕೊಡುಗೆ ನೀಡಿದೆ. ಇದಕ್ಕೆ ಪೂರಕವಾಗಿ ಈ ಬಾರಿಯ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ನಾಡಿನ ಬೇರೆ ಬೇರೆ ಸಮಾಜದ ಸಮಸ್ಯೆಗಳಿಗೆ ಗೌರವ ಸನ್ಮಾನ ಸಲ್ಲಿಸ್ತಾ ಇರುವಂಥದ್ದು ಶ್ಲಾಘನೀಯವಾದಂಥ ಸಂಗತಿ. ಎಲ್ಲ ಸಂಸ್ಕೃತಿಯನ್ನು ಪ್ರೀತಿಸು, ಆದರೆ ನಿನ್ನ ಸಂಸ್ಕೃತಿಯಲ್ಲಿ ಜೀವಿಸು ಎನ್ನುವ ಮಾತಿನಂತೆ ಈ ಸಮಾಜ ನಡೆದುಕೊಳ್ತಾ ಇದೆ. ಇವನಾರವ 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 ಎಂದೆನಿಸಿದರೆಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಿ ಎನ್ನುವ ಬಸವಣ್ಣನವರ ವಚನವು ಈ ಸಮ್ಮೇಳನದಲ್ಲಿ ಪ್ರತಿಬಿಂಬಿತವಾಗಿದೆ. ಆಧುನಿಕ ಜಗತ್ತಿನ ಸವಾಲುಗಳನ್ನು ಎದುರಿಸೋದಕ್ಕೆ ಸನ್ನದ್ಧರಾಗುವ ಜೊತೆಗೆ ನಮ್ಮ ಬೇರುಗಳನ್ನು ಮರೆಯುವುದು ಬೇಡ. ಬೇರಿಗೆ ಪೋಷಣೆ ಸಿಕ್ಕರೆ ಉತ್ತಮ ಫಲ ಸಹಜವಾಗಿ ದೊರೆಯುತ್ತೆ. ಎಲ್ಲ ಸಮುದಾಯಗಳು ಕೂಡ ಹೀಗೆ ತಮ್ಮ ತಮ್ಮ ಸಾಂಸ್ಕೃತಿಕ ಹಿರಿಮೆಯನ್ನು, ಸಿದ್ಧಾಂತಗಳನ್ನು ಉಳಿಸ್ಕೊಂಡು ಮುಂದುವರಿಸ್ಕೊಂಡು ಹೋದಾಗ ದೇಶದ ವೈವಿಧ್ಯತೆ, ಸಾಂಸ್ಕೃತಿಕ ಶ್ರೀಮಂತಿಕೆ ಉಳಿಯುತ್ತೆ. ಇದೇ ಸಮಾಜದವರಾಗಿದ್ದ ಶ್ರೀ ರಾಮಕೃಷ್ಣ ಹೆಗಡೆಯವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ರಾಜ್ಯಕ್ಕೆ ಸಲ್ಲಿಸಿದ ಸೇವೆ ಅನನ್ಯ ಮತ್ತು ಅವರ ಆಡಳಿತ ವೈಖರಿಯನ್ನು ನಾವು ಎಂದಿಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಹವ್ಯಕ ಸಮಾಜ ಸುಸಂಸ್ಕೃತ ಹಾಗೂ ಸ್ವಾಭಿಮಾನಿ ಸಮಾಜವಾಗಿದೆ. ಸನ್ನಡತೆ ಮತ್ತು ಸರಳತೆಗೆ ನಿಮ್ಮ ಸಮಾಜ ಹೆಸರುವಾಸಿಯಾಗಿದೆ. ಭಾರತದಷ್ಟೇ ಅಲ್ಲದೆ ಪ್ರಪಂಚದಾದ್ಯಂತ ಹವ್ಯಕ ಸಮಾಜದ ಪ್ರತಿಭೆಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ವಿಜೃಂಭಿಸುತ್ತಿದ್ದಾರೆ ಎಂದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. 21ನೇ ಶತಮಾನ ಎಂದರೆ ಭಾರತೀಯರ ಶತಮಾನ. ಬಹುತೇಕ ದೊಡ್ಡ ದೊಡ್ಡ ಕಂಪನಿಗಳು, ಸಿಇಒಗಳು ಇಂದು ಭಾರತದವರೇ ಆಗಿದ್ದಾರೆ. ಅಮೆರಿಕದ ಅಧ್ಯಕ್ಷರ ಚುನಾವಣೆ ಇರಲಿ, ಇಂಗ್ಲೆಂಡಿನ ಪ್ರಧಾನಮಂತ್ರಿಗಳ ಸಲಹಾ ಸಮಿತಿ ಇರಲಿ, ಎಲ್ಲೆಡೆ ಭಾರತೀಯ ಪ್ರತಿಭೆಗಳು ತಮ್ಮದೇ ಆದಂಥ ಛಾಪು ಮೂಡಿಸ್ತಾ ಇದ್ದೇವೆ. ಹವ್ಯಕ ಸಮಾಜದವರು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆಚ್ಚಾಗಿ ನೆಲೆಗೊಂಡಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಶಿಕಾರಿಪುರ ನನ್ನ ಕಾರ್ಯಕ್ಷೇತ್ರ. ನಾನು ಶಿಕಾರಿಪುರದಲ್ಲಿರುವಾಗ ಹವ್ಯಕ ಭಾಷೆ ಅತ್ಯಂತ ಮಧುರವಾಗಿ ನನ್ನ ಕಿವಿಗೆ ಬೀಳ್ತಾ ಇರುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ, ಸುಮಾರು 30 ವರ್ಷಗಳಿಂದ ನನ್ನ ಒಡನಾಡಿಯಾಗಿರುವ ಮತ್ತು ನಮ್ಮ ಕುಟುಂಬದಲ್ಲಿ ಒಬ್ಬರಾಗಂತಿರುವ ಶ್ರೀ ಗುರುಮೂರ್ತಿಯವರು ನಿಮ್ಮ ಸಮಾಜಕ್ಕೆ ಸೇರಿದವರು. ಅವರ ಜೊತೆ ಒಡನಾಟ, ಅವರ ಸಂಸ್ಕಾರ, ದಕ್ಷತೆ ಮತ್ತು ಪ್ರಾಮಾಣಿಕತೆಗಳನ್ನು ಕಂಡಿರುವ ನಾನು ಹವ್ಯಕ ಸಮಾಜದ ಜೊತೆ ಒಂದು ಅಭಿನವ ಸಂಬಂಧ ಹೊಂದಿದ್ದೇನೆ. ಸಹಸ್ರಾರು ಹವ್ಯಕ ಬಂಧುಗಳ ಪರಿಶ್ರಮದಿಂದ ಅತ್ಯಂತ ವ್ಯವಸ್ಥಿತವಾಗಿ ಗೋಶಾಲೆ,
ಆಲೆಮನೆ, ಪ್ರದರ್ಶಿನಿ, ಪಾಕಶಾಲೆ ಮುಂತಾದವುಗಳನ್ನು ಒಳಗೊಂಡಂತೆ ಈ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇದ್ದೀರಾ. ಈ ಬಾರಿ ಇಷ್ಟು ವೈಭವ, ಸಂತೋಷ ಹಾಗೂ ಸಂಭ್ರಮದಿಂದ ನೀವೆಲ್ಲರೂ ಆಚರಿಸ್ತಿರುವ 3ನೇ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಪಾಲ್ಗೊಳ್ಳೋದಕ್ಕೆ ನನಗೆ ಅವಕಾಶ ಕಲ್ಪಿಸಿಕೊಡೋದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಮುಂಚಿತವಾಗಿ ತಿಳಿಸ್ತಾ ಇದ್ದೇನೆ. ಕುಮಾರಸ್ವಾಮಿ ಅವರು ಇಲ್ಲೇ ಇದರ ಕೇಂದ್ರ ಸಚಿವರು. ನಿಮ್ಮ ಬಹುತೇಕ ಇಲ್ಲಿರುವಂಥ ಅಡಕೆ ಬೆಳೆಗಾರರು, ಅಡಕೆ ಬೆಳೆಗಾರರಿಗೆ ತೊಂದರೆ ಆಗದಂತೆ ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡುವ 2047ಕ್ಕೆ ವಿಕಸಿತ ಭಾರತವನ್ನಾಗಿ ಮಾಡೋಣ ಅಂತ ಹೇಳ್ತಾ, ಈ ಅಪರೂಪದ ಒಂದು ಕಾರ್ಯಕ್ರಮದಲ್ಲಿ ನಾನು ಬಂದು 4 ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ವ್ಯವಸ್ಥಾಪಕರಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ.